Hello, learners. In my last virtual session, we started to learn about the intelligence test. We studied the meaning of intelligence, thereafter, the characteristics of intelligence, and also the history of how the intelligence tests came into existence. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಬೌದ್ಧಿಕ ಅಥವಾ ಬುದ್ಧಿಶಕ್ತಿ ಅದರ ವ್ಯಾಖ್ಯಾನಗಳು, ಬುದ್ಧಿಶಕ್ತಿ ಪರೀಕ್ಷಣ, ತದನಂತರದಲ್ಲಿ ಈ ಬುದ್ಧಿಶಕ್ತಿಯ ಇತಿಹಾಸ ಅದು ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ವಿ. ಡಿಯರ್ ಸ್ಟೂಡೆಂಟ್ಸ್, we were learning mainly about the what is meant by this intelligence and also the different types of definitions that we have studied. ಕಳೆದ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಒಂದು ಪರೀಕ್ಷಣಕ್ಕೆ ಸಂಬಂಧಿಸಿದಂತೆ ನಾವು ಅದರ ಇತಿಹಾಸವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. We were learning about the intelligence, intelligent quotient, intelligence test, intelligent IQ related formula. ಈ IQ-ಗೆ ಸಂಬಂಧಪಟ್ಟಂತಹ ಒಂದು ಫಾರ್ಮುಲಾಗಳು ಯಾವುದು ಅಂದ್ರೆ IQ is equal to MA/CA. ಇದ್ರ ಬಗ್ಗೆನೂ ಕೂಡ ನಾವು ಅಧ್ಯಯನವನ್ನ ಕೈಗೊಂಡಿದ್ವಿ. We learned the intelligence test, how well it came into existence in India with the help of the first researcher Rice, More and Kamath. ಭಾರತದಲ್ಲಿಯೂ ಕೂಡ 50 ವರ್ಷಗಳಿಂದ ಈ ಒಂದು ಬುದ್ಧಿ ಪರೀಕ್ಷಣವನ್ನು ಕಾಣ್ತಾ ಇದ್ದೀವಿ. ರೈಸ್, ಮೋರೆ ಮತ್ತು ಕಾಮತ್ ರವರು ಮೊಟ್ಟ ಮೊದಲನೇದ ಒಂದು ಸಂಶೋಧಕರಾಗಿದ್ದು ಇವರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾಟಿಯಾರ್ ಅವರು ಬ್ಯಾಟರಿ ಆಫ್ ಪರ್ಫಾರ್ಮೆನ್ಸ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್ ಇದನ್ನು ಕೂಡ ನೀಡಿದ್ದಾರೆ. ಭಾಟಿಯಾರ್ ಹ್ಯಾಸ್ ಡೆವಲಪ್ ಅ ಬ್ಯಾಟರಿ ಆಫ್ ಪರ್ಫಾರ್ಮೆನ್ಸ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್. ಅಂದ್ರೆ ಈ ಒಂದು ಬುದ್ಧಿಶಕ್ತಿ ನಿರ್ವಹಣಾ ಪರೀಕ್ಷಣಗಳನ್ನು ಕೂಡ ಅವರು ತಯಾರು ಮಾಡಿದ್ದಾರೆ. ನಂತರದಲ್ಲಿ then now in this session we shall continue with some of the aspect of the historical perspectives. In this field, UP Bureau of Psychology and Central Institute of Education CIE have done a lot for the same. UP ಉತ್ತರ ಪ್ರದೇಶದಲ್ಲಿ ಇರತಕ್ಕಂತಹ ಯಾವುದು ಅಂತಂದ್ರೆ BP and CIE ಅಂತ ಕರಿತೀವಿ, ಬ್ಯೂರೋ ಆಫ್ ಸೈಕಾಲಜಿ ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್. ಇವೆರಡು ಕೂಡ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾವೆ. Anyhow, it is regretted that no satisfactory work in this field has been done in India due to lack of persistent and coordinated efforts. ಆದಾಗ್ಯೂ ಕೂಡ ಭಾರತದಲ್ಲಿ 50 ವರ್ಷದಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಬುದ್ಧಿಶಕ್ತಿ ಪರೀಕ್ಷಣಗಳು ನಡೀತಾ ಇದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ತೃಪ್ತಿಗಳನ್ನ ನಾವು ಹೊಂದಿಲ್ಲ. In spite of all difficulties, many tests are coming to the floor for experiment by various experts and test constructors of the filling the deficiency in the concerning field. ಆದಾಗ್ಯೂ ಕೂಡ ಹಲವಾರು ಸಂಶೋಧಕರು, ಹಲವಾರು ಒಂದು ಪ್ರಯೋಗಕರ್ತರ, ಹಲವಾರು ಒಂದು ತಜ್ಞರಿಂದ ಇವತ್ತಿಗೂ ಕೂಡ ಈ ಪರೀಕ್ಷಣಗಳ ಒಂದು ತಯಾರಿ ನಡೆದಿದೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಹಿಸ್ಟರಿ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್. ಇದಕ್ಕೆ ಹಿಸ್ಟರಿ ಆಫ್ ದಿ ಇಂಟೆಲಿಜೆನ್ಸ್ ಬಗ್ಗೆ ನಾವು ಇವೆಲ್ಲ ಸಂಗತಿಗಳನ್ನ ನೋಡಿದ್ವಿ. ಡಿಯರ್ ಫ್ರೆಂಡ್ಸ್, so far we have covered the definition of intelligence, meaning of intelligence, and also the intelligence test and the historical perspectives of the intelligence test. ಇಲ್ಲಿವರೆಗೆ ನಾವು ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಪಟ್ಟಂತೆ ಬುದ್ಧಿಶಕ್ತಿ ವ್ಯಾಖ್ಯೆಗಳು, ಅದರ ಅರ್ಥ, ಬುದ್ಧಿಶಕ್ತಿ ಪರೀಕ್ಷಣದ ಇತಿಹಾಸ ಹೇಗೆ ಬೆಳೆದು ಬಂತು across the world and also with reference to Indian context, how this establishment of the intellectual test come into light. ಯಾವ ರೀತಿಯಾಗಿ ಭಾರತ ಅಲ್ಲದೆ ಪ್ರದೇಶಗಳಲ್ಲಿಯೂ ಕೂಡ
ಯಾವ ರೀತಿ ಬುದ್ಧಿಶಕ್ತಿ ಪರೀಕ್ಷಣಗಳು ಅಸ್ತಿತ್ವದೊಂದಿಗೆ ಬೆಳೆದು ಬಂದವು ಎಂಬುದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ವಿ. ನಾವು ವಿಲ್ ಮೂವ್ ಆನ್ ಟು ದಿ ಡಿಫರೆಂಟ್ ಟೈಪ್ಸ್ ಆಫ್ ದಿ ಟೆಸ್ಟ್. ಈಗ ನಾವು ಯಾವ ಬಗೆಯ ಪರೀಕ್ಷಣಗಳು ಇದ್ದಾವೆ ಅನ್ನೋದನ್ನ ನಾವು ಗಮನ ಹರಿಸೋಣ, ಅಧ್ಯಯನವನ್ನ ಮಾಡೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ದಿ ಟೆಸ್ಟ್. ಓಕೆ, ದೆನ್ now we shall move on to the classification of the intelligence test. ಬುದ್ಧಿಶಕ್ತಿ ಪರೀಕ್ಷಣದ ವರ್ಗೀಕರಣವನ್ನ ಗಮನಿಸೋಣ. ಫಸ್ಟ್ ಒನ್ ಈಸ್ ಇಂಡಿವಿಜುವಲ್ ಟೆಸ್ಟ್. ವೈಯಕ್ತಿಕ ಪರೀಕ್ಷೆ ಅಂತ ಕೂಡ ನಾವು ಇಲ್ಲಿ ಕರಿತೀವಿ, ಅಥವಾ ವ್ಯಕ್ತಿಗತ ಪರೀಕ್ಷೆ ಅಥವಾ ವೈಯಕ್ತಿಕ ಪರೀಕ್ಷೆ. ದೆನ್ ಸೆಕೆಂಡ್ ಒನ್ ಈಸ್ ದಿ ಗ್ರೂಪ್ ಟೆಸ್ಟ್, ಸಮೂಹ ಪರೀಕ್ಷೆ. ಎರಡನೇದು ಸಮೂಹ ಪರೀಕ್ಷೆ. ಥರ್ಡ್ ಒನ್ ಈಸ್ ದಿ ವರ್ಬಲ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್. ಓಕೆ, ಶಾಬ್ದಿಕ ಪರೀಕ್ಷೆಗಳು. ಮೊದಲನೇದು ವೈಯಕ್ತಿಕ ಪರೀಕ್ಷೆ, ಎರಡನೇದು ಸಮೂಹ ಪರೀಕ್ಷೆ. ದ ಫಸ್ಟ್ ಒನ್ ಈಸ್ ದಿ ಇಂಡಿವಿಜುವಲ್ ಟೆಸ್ಟ್, ಸೆಕೆಂಡ್ ಒನ್ ಈಸ್ ದಿ ಗ್ರೂಪ್ ಟೆಸ್ಟ್, ಥರ್ಡ್ ಒನ್ ಈಸ್ ದಿ ವರ್ಬಲ್ ಟೆಸ್ಟ್. ಓಕೆ, ಶಾಬ್ದಿಕ ಪರೀಕ್ಷೆಗಳು ಮೂರನೇದು. ನಾಲ್ಕನೇದು ದ ಫೋರ್ತ್ ಒನ್ ಈಸ್ ನಾನ್ ವರ್ಬಲ್ ಟೆಸ್ಟ್, ಅಶಾಬ್ದಿಕ ಪರೀಕ್ಷೆಗಳು. ನಾಲ್ಕನೇದು. ದ ಫಿಫ್ತ್ ಅಂಡ್ ಸಿಕ್ಸ್ತ್ ಒನ್ ಪೇಪರ್ ಅಂಡ್ ಪೆನ್ಸಿಲ್ ಟೆಸ್ಟ್. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಪೇಪರ್ ಅಂಡ್ ಪೆನ್ಸಿಲ್ ಟೆಸ್ಟ್. ಓಕೆ, ಪೆನ್ನು ಪೇಪರ್ ಪರೀಕ್ಷೆಗಳು ಅಂತ ಕರಿಬಹುದು, ಅಥವಾ ಲೇಖನಿ ಪರೀಕ್ಷೆ, ಅಥವಾ ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ದಿ ರಿಟನ್ ಟೆಸ್ಟ್. ಓಕೆ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಟೆಸ್ಟ್. ಆರನೇದು ಪರ್ಫಾರ್ಮೆನ್ಸ್ ಟೆಸ್ಟ್ ಅಂದ್ರೆ ಕಾರ್ಯನಿರ್ವಹಣಾ ಪರೀಕ್ಷೆಗಳು. ಈ ರೀತಿಯಾಗಿ ನಾವು ಬುದ್ಧಿಶಕ್ತಿ ಪರೀಕ್ಷಣಗಳನ್ನ ವರ್ಗೀಕರಣವನ್ನ ಮಾಡ್ತೀವಿ. ಇನ್ ದಿಸ್ ವೇ we have been classified or classifying, we have classified the intelligence test. The first one, individual test, ವೈಯಕ್ತಿಕ ಪರೀಕ್ಷೆಗಳು, ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳು ಅಂತ ಕರಿತೀವಿ. It is also called as individual intelligence test. The individual test is administered to one person at a time for whom it is meant. ಈ ಒಂದು ಬುದ್ಧಿಶಕ್ತಿ ಪರೀಕ್ಷಣವನ್ನ ಒಬ್ಬ ವ್ಯಕ್ತಿಗೆ ಮೇಲೆ ಒಂದು ವೇಳೆಯಲ್ಲಿ ನಡೆಸ್ತಾ ಹೋಗ್ತೀವಿ. ಯಾವ ವಿದ್ಯಾರ್ಥಿ ಅಥವಾ ಯಾವ ವ್ಯಕ್ತಿ ಅಥವಾ ಯಾವ ಕಲಿಕಾರ್ಥಿಯ ಮೇಲೆ ಈ ಬುದ್ಧಿಶಕ್ತಿಯನ್ನು ನಡೆಸಬೇಕೋ ಆ ಒಬ್ಬ ವ್ಯಕ್ತಿಯ ಮೇಲೆ ಇದನ್ನ ನಡೆಸ್ತೀವಿ. This one will be administered to any learner, any student, or any individual for whom it is to be meant. And thus you can choose any students. You can choose dull students, you can choose average students. For whom you have selected, it is to be administered to a one person. ಯಾವ ಒಬ್ಬ ವ್ಯಕ್ತಿಯ ಮೇಲೆ ಈ ಪರೀಕ್ಷಣವನ್ನು ಒಂದೇ ವೇಳೆಯಲ್ಲಿ ಅಥವಾ ಒಂದು ಕಾಲದಲ್ಲಿ ನಡೆಸಬೇಕಾಗಿದೆಯೋ ಆ ಒಬ್ಬ ವ್ಯಕ್ತಿಯ ಮೇಲೆ ನಡೆಸತಕ್ಕಂತ ಪರೀಕ್ಷೆ ಇದಾಗಿದೆ. Here the subject response may be given oral form or written form, but the test should include such items which should be objective in nature. ಎರಡು ರೀತಿಯಲ್ಲಿ ನೀವು ಪ್ರತಿಕ್ರಿಯೆಗಳನ್ನ ಪಡೆಯಬಹುದು. By administering this type, you can get the responses in two ways. The first response will be in the oral form or in the written form. ಈ ಒಂದು ಆ ವ್ಯಕ್ತಿಯ ಪರೀಕ್ಷಾರ್ಥಿಯ ಒಂದು ಪ್ರತಿಕ್ರಿಯೆಗಳನ್ನು ನೀವು ಮೌಖಿಕ ರೂಪದಲ್ಲಿ ಇಲ್ಲವೇ ಲಿಖಿತ ರೂಪದಲ್ಲಿ ನೀವು ಪರೀಕ್ಷಣದ ಪ್ರತಿಕ್ರಿಯೆಗಳನ್ನ ಪಡಿಬಹುದು. ಆದಾಗ್ಯೂ ಕೂಡ ಈ ಒಂದು ಪರೀಕ್ಷಣಗಳು ಯಾವಾಗ್ಲೂ ಕೂಡ the test items, what we call it as, they are objective in nature. ಅವು ಯಾವಾಗ್ಲೂ ಕೂಡ ಏನಿರ್ಬೇಕು, ವಸ್ತುನಿಷ್ಠವಾಗಿರ್ಬೇಕು. At the same time, the tester should be alert to the behavior of the subject tested. It also requires the clear-cut directions which include the rules and regulation regarding how to respond the questions offered by the test throughout the test. So certainly we have to give, the tester means that the person who is going to administering the test, or examiner or any teacher who is going to administering the test, he should give a very
well in advance clear cut directions or the rules and regulations to the students. ಇಲ್ಲಿ ಪರೀಕ್ಷಾರ್ಥಿಗೆ ಪರೀಕ್ಷೆ ನಡೆಸ್ತಕ್ಕಂಥ ವ್ಯಕ್ತಿಗಳು ಪ್ರಾರಂಭದಲ್ಲಿಯೇ ಓಕೆ ಸ್ಪಷ್ಟವಾಗಿ ನಿಯಮಾವಳಿಗಳನ್ನ ಓಕೆ ಪರೀಕ್ಷೆಯ ನಿಯಮಾವಳಿಗಳನ್ನ ಕೊಡಬೇಕಾಗ್ತೈತಿ. ಓಕೆ ಅವ್ರು ಹೇಗೆ ವರ್ತನೆಯನ್ನು ಮಾಡಕ್, ಹೌ ದೇ ಹ್ಯಾವ್ ಟು ಬಿಹೇವಿಯರ್ ಥ್ರೂಔಟ್ ದಿ ಟೆಸ್ಟ್ whenever they have undertaken the test. Okay, they have to follow the rules and regulations of the test given by the testing person, okay, or examiner. ಈ ಒಂದು ಪರೀಕ್ಷೆ ನಡೆಸ್ತಕ್ಕಂಥವ್ರು ನೀಡಿರ್ತಕ್ಕಂತಹ ಮಾರ್ಗದರ್ಶನಗಳು ನಿಯಮಗಳನ್ನ ಪರೀಕ್ಷೆಯ ಉದ್ದಕ್ಕೂ ಆ ಒಬ್ಬ ವ್ಯಕ್ತಿ ಅವನು ಅನುಸರಿಸಬೇಕಾಗ್ತೈತಿ. The individual text acts as a suitable instructions to bring idea about intelligence for illiterate and physically handicapped children for lower age group, usually to whom it is to be administered. We have identified some of the students or the learner as disabled students. Usually illiterate students, physically handicapped students will be preferred. They are belongs to the lower age group. Okay, ಈ ಕೆಳ ವಯಸ್ಸಿನ ಹಂತದಲ್ಲಿರ್ತಕ್ಕಂತಹ ಸಾಕ್ಷರತೆ ಎಲ್ಲದ ಓದು ಬರಹ ಗೊತ್ತಿಲ್ಲದ ಓಕೆ ಆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಹೋಗ್ತೀವಿ, ಜೊತೆಗೆ ದೈಹಿಕವಾಗಿ ನ್ಯೂನ್ಯತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಇಂತಹ ಪರೀಕ್ಷೆಗಳನ್ನ ನಡೆಸ್ತೀವಿ. ಓಕೆ, ಸೊ ಇನ್ ಸ್ಪೈಟ್ ಆಫ್ ದಿಸ್ ಮೆರಿಟ್ ಇಟ್ ಹ್ಯಾಸ್ ಸರ್ಟನ್ ಡ್ರಾಬ್ಯಾಕ್ಸ್ ಆಲ್ಸೋ. ಈ ಪರೀಕ್ಷೆಯು ಕೂಡ ಕೆಲವೊಂದು ಲಾಭಗಳ ಜೊತೆಗೆ ಕೆಲವೊಂದು ರೀತಿ ಮಿತಿಗಳನ್ನು ಹೊಂದಿದೆ. ದಿಸ್ ಟೆಸ್ಟ್ ಈಸ್ ಮೋರ್ ಕಾಸ್ಟ್ಲಿ ಅಫೇರ್, ಟೈಮ್ ಕನ್ಸ್ಯೂಮಿಂಗ್. ಈ ಪರೀಕ್ಷೆ ನಾವು ಅತ್ಯಂತ ವೆಚ್ಚದಾಯಕ ಪರೀಕ್ಷೆ ಆಗಿದೆ, ಜೊತೆಗೆ ಇದು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಸೈನೆ ಬೀನನ್ ಅವರ ಟೆಕ್ಸ್ಟ್ ನ ನಡೆಸಬೇಕಾಯ್ತಂದ್ರೆ ಒಬ್ಬೊಬ್ಬರಿಗೆ ನಿಮ್ಗೆ ಅರ್ಧ ತಾಸು 1 ತಾಸನ್ನು ಇನ್ನೂ ಹೆಚ್ಚು ತಗೋಬಹುದು ಅಂತ ಅನ್ಸುತ್ತೆ ನನಗೆ. Besides this, it requires trained person to administer and use. ಇಷ್ಟೇ ಅಲ್ಲದೆ ಈ ಪರೀಕ್ಷೆಗಳನ್ನ ನಡೆಸಬೇಕಾಯ್ತಪ್ಪ ಅಂದ್ರೆ ಎಲ್ಲಾ ಶಿಕ್ಷಕರಿಗೂ ನಡ್ಸಕ್ ಆಗೋದಲ್ಲ. ಓಕೆ, each teacher would not able to administer this Simon Binet test etc. because they have to train up very well to administer the use and make best use of it. ಅವರು ತರಬೇತಿಯನ್ನು ಹೊಂದಬೇಕಾಗ್ತೈತಿ ಅದರ ಬಳಕೆ ಮಾಡುವ ಕುರಿತಾಗಿ, ಅದರ ಒಂದು ನಿರ್ವಹಣೆ ಮಾಡುವ ಕುರಿತಾಗಿ. ತದನಂತರದಲ್ಲಿ ಪರೀಕ್ಷಣವನ್ನ ನಿರ್ವಹಣೆ ಮಾಡಬೇಕಾಗ್ತೈತಿ. ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಟು ಅಂಡರ್ಗೋ ಫಾರ್ ದಿ ಟ್ರೈನಿಂಗ್ to how to administer such intelligence test and also how to make best use of the test accordingly whatever the norms mentioned. Okay, ಯಾವ ರೀತಿ ನಿಯಮಾವಳಿಗಳಿದಾವೆ ಅವುಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಪರೀಕ್ಷಣವನ್ನ ನಡೆಸಬೇಕಾಗ್ತೈತಿ. And now we shall move on to the second type, group tests of intelligence. Okay, ಸಮೂಹ ಬುದ್ಧಿಶಕ್ತಿ ಪರೀಕ್ಷಣಗಳ ಬಗ್ಗೆ ಗಮನ ಹರಿಸೋಣ. The group tests of intelligence can be administered to a large number of subjects at a time with clear-cut directions regarding how to respond the question set in the test. Okay, as the name always suggests, group test will be administered to the group of the large group of the students in the classroom. As usually you know it, we can make the blocks, okay, seating arrangement we can give at once at a time to all the students by following the clear-cut directions given by the examiner to respond to the set of the questions in the test. Okay, ಈ ಒಂದು ಸಮೂಹ ಬುದ್ಧಿ ಶಕ್ತಿ ಪರೀಕ್ಷೆಯಲ್ಲಿ ಒಂದು ಗುಂಪಿಗೆ 25 ಜನ ಆಗಿರ್ಬೋದು, 50 ಜನ ಆಗಿರ್ಬೋದು, you can select the person on which you wanted to whom for whom you wanted to administer, and initially you have to give them the directions, norms, how to go along with the test, and also they can get the responses in that particular that questions set for the test. ಯಾವ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು ಎಂಬುದರ ಬಗ್ಗೆ ಆ ಪರೀಕ್ಷಣದಲ್ಲಿ ಏನು ಕೊಟ್ಟಿರ್ತಾರೆ ಆ ನಿಯಮಾವಳಿಗಳನ್ನ ಬಳಸಿಕೊಂಡು
ಒಂದು ಗುಂಪಿನ ವ್ಯಕ್ತಿಗಳಿಗೆ ಒಂದೇ ವೇಳೆಯಲ್ಲಿ ನಾವು ಪರೀಕ್ಷಣವನ್ನ ನಡೆಸಬೇಕಾಗ್ತೈತಿ. The subjects are want to make their pencils as pens ready before administration of the test. ಯಾವುದೇ ಒಂದು ಪರೀಕ್ಷಣವನ್ನ ಕೈಗೊಳ್ಳಬೇಕಾತಪ್ಪ ಅಂದ್ರೆ ಅವ್ರಿಗೆ ಪೆನ್ನು ಮತ್ತು ಪೆನ್ಸಿಲ್ಗಳನ್ನು ಯಾವಾಗ್ಲೂ ಕೂಡ ಅವರು ರೆಡಿಯಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಸೂಚನೆಯನ್ನ ಕೊಡಬೇಕಾಗ್ತೈತಿ. ಹಿಯರ್ ದ ಟೈಮ್ ಲಿಮಿಟ್ ಆಫ್ ದ ಟೆಸ್ಟ್ ಈಸ್ ಆಲ್ಮೋಸ್ಟ್ ಆಲ್ ಈಕ್ವಲ್ ಟು ದ ಎವ್ರಿ ಸ್ಟೂಡೆಂಟ್ಸ್. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಏನಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಏನಿರ್ತೈತಿ ಅಂತಂದ್ರೆ ವೇಳೆಯನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ತರನಾಗಿರ್ತೈತಿ. ಬಿಫೋರ್ ಅಡ್ಮಿನಿಸ್ಟ್ರಿಂಗ್ ದ tester should clearly clarify the doubts regarding the instruction or direction given to them for responding the question. ಈ ಪರೀಕ್ಷೆಯನ್ನ ನಿರ್ವಹಣೆ ಮಾಡೋದಕ್ಕಿಂತ ಮುಂಚೆ ಈ ಪರೀಕ್ಷೆ ಕೈಗೊಳ್ಳತಕ್ಕಂತ ವ್ಯಕ್ತಿಗಳು ಓಕೆ ಈ ಎಕ್ಸಾಮಿನರ್ಸ್ ಅಂತ ಏನ್ ಹೇಳ್ತೀವಿ, ಟೆಸ್ಟರ್ ಆರ್ ದಿ ಎಕ್ಸಾಮಿನ್, he has to candidly clarify the instruction how all the students or the learner individual they have to move all along till the completion of the test. ಪರೀಕ್ಷೆ ಮುಗಿಯುವವರೆಗೂ ಪರೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಗುಂಪಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಯಾವ ರೀತಿಯಾಗಿ ನಡಿಬೇಕು, ವರ್ತನೆಯನ್ನ ಮಾಡಬೇಕು, ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ನಿರ್ದೇಶನಗಳು ಮತ್ತು ನಿಯಮಾವಳಿಗಳನ್ನ ಯಾರು ಪರೀಕ್ಷೆ ನಿರ್ವಹಣೆಗಾರರು ಕೊಡಬೇಕಾಗ್ತೈತಿ. ಹೌ ಟು ರೆಸ್ಪಾಂಡ್ ಟು ದ ಕ್ವಶನ್ಸ್ ಆಸ್ ವೆಲ್, ಯಾವ ರೀತಿ ಪ್ರತಿಕ್ರಿಯೆಗಳನ್ನು ಕೊಡಬೇಕು ಅಂತಕ್ಕಂತಹ ಒಂದು ಸೂಚನೆಗಳನ್ನ ನೀಡಬೇಕಾಗ್ತೈತಿ. ದಿಸ್ ಟೆಸ್ಟ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ದಿ ಸ್ಟೂಡೆಂಟ್ಸ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ದೇರ್ ಎಕ್ಸಾಮಿನೇಷನ್ ಫಿಯರ್ and tension because it includes large number of students for the same. ಈಗ ಕೆಲವೊಮ್ಮೆ ಒಬ್ಬೊಬ್ಬರೇ ಕೂತ್ಕೊಂಡು ಪರೀಕ್ಷೆ ಬರೋದ್ರಂದ್ರೆ ಕೆಲವೊಮ್ಮೆ ಏನಾಗ್ಬಿಡ್ತೈತಿ, ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಫಿಯರ್ ಇರುತ್ತೆ, ಪರೀಕ್ಷೆಯ ಭಯ ಅಂತ ಹೇಳಿ. ಹೌದಾ, ಅನಗತ್ಯವಾಗಿ ಅವರು ಒಂದು ಕ್ಷೋಭೆಗೆ ಒಳಗಾಗ್ತಕ್ಕಂತ ಸಾಧ್ಯತೆ ಇರ್ತೈತಿ. Sometimes if we conduct the examination to any single person, definitely they may feel shy, they may fear, they may undergo for the tensions. Whenever we conduct a group test, so definitely students without fear, without tension, definitely they will involve in responding to the questions in that particular test. Okay, ಈ ಗುಂಪು ಸಮೂಹ ಪರೀಕ್ಷೆಗಳ ಒಂದು ಪ್ರಮುಖವಾಗಿರ್ತಕ್ಕಂತಹ ವಿಶೇಷಣ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಗಳಿಗೆ ಪರೀಕ್ಷೆ ನಡೆಸಿದಾಗ ಅವರು ಭಯ, ಕ್ಷೋಭೆ, ಆತಂಕಗಳಿಂದ ಪರೀಕ್ಷೆನ ಬರೀತಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅದನ್ನು ಕಾಣೋದಕ್ಕೆ ಸಾಧ್ಯ ಇರೋದಿಲ್ಲ. ಇಟ್ ಈಸ್ ಎಕನಾಮಿಕ್ ಆಸ್ ವೆಲ್ ಆಸ್ ಟೈಮ್ ಸೇವಿಂಗ್. ಈ ಪರೀಕ್ಷಣವು ಆರ್ಥಿಕವಾಗಿನೂ ಕೂಡ ಮಿತವಾಗಿದೆ, ವೇಳೆಯನ್ನು ಕೂಡ ಏನ್ ಮಾಡ್ತದೆ ನಾವು ಉಳಿತಾಯ ಮಾಡಬಹುದು. ಒಬ್ಬೊಬ್ಬರಿಗೆ ಪರೀಕ್ಷೆ ಮಾಡ್ತಾ ಹೋದ್ರೆ ಇಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಪ್ಲೆಂಟಿ ಆಫ್ ಟೈಮ್. ಬಟ್ ಇಫ್ ಯು ಅಡ್ಮಿನಿಸ್ಟರ್ ಸ್ಟೇಜ್ ಅಟ್ ಒನ್ಸ್ ಇನ್ ಅ ಗಿವನ್ ಸ್ಲಾಟ್ ಟು ಎವ್ರಿ individual who have participated in that particular test, so definitely they will complete the test. So therefore it is economic as well as time consuming. ಒಂದೇ ಬಾರಿಗೆ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಅಥವಾ ಎಲ್ಲ ವ್ಯಕ್ತಿಗಳ ಮೇಲೆ ನಡೆಸ್ತಾ ಇರುವುದರಿಂದ ಇದು ಆರ್ಥಿಕವಾಗಿನೂ ಕೂಡ ಸಬಲತೆಯನ್ನು ಹೊಂದಿದೆ. ಓಕೆ, ಒಬ್ಬರಿಗೆ ಒಂದೇ ಟೆಸ್ಟ್ ಮಾಡ್ಬಿಡ್ತೀರಿ, ಒಂದೇ ಕ್ವಶನ್ ಪೇಪರ್ ಇರ್ತೈತಿ, ಓಕೆ, ಒಂದೇ ರೀತಿ ನಿಯಮಾವಳಿಗಿರ್ತೈತಿ, ಒಂದೇ ಟೈಮ್ ನಲ್ಲಿ ನೀವು ಅವ್ರಿಗೆ ಏನ್ ಮಾಡ್ತೀರಿ, ಪರೀಕ್ಷೆನ ನಿರ್ವಹಣೆಯನ್ನ ಮಾಡ್ತಾ ಇದ್ದೀರಿ. Mainly this test is suitable for adult group and literate group. ಈ ಒಂದು ಪರೀಕ್ಷಣ ಯಾರಿಗೆ ಹೆಚ್ಚು ಸೂಕ್ತವಾಗಿದೆ ಅಂತಂತಂದ್ರೆ ವಯಸ್ಕರರಿಗೆ ಮತ್ತು ಅಕ್ಷರಸ್ಥರಿಗೆ. This is very useful for the adults, group of adults as well as the literate individuals. Okay, and then let us move on to the ನೆಕ್ಸ್ಟ್ ಆಸ್ಪೆಕ್ಟ್ ನಮಗೆ. ಹಾಗಾದ್ರೆ ಮುಂದಿನ ಅಂಶ ಯಾವುದು ಅಂತಂದ್ರೆ, ಮುಂದಿನ ವಿಧ ವರ್ಬಲ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ ಶಾಬ್ದಿಕ ಪರೀಕ್ಷೆಗಳು. ಓಕೆ, ಶಾಬ್ದಿಕ ಬುದ್ಧಿಶಕ್ತಿಯ ಶಾಬ್ದಿಕ ಪರೀಕ್ಷೆಗಳು. ಓಕೆ, ವರ್ಬಲ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್. The verbal or language tests are designed to ascertain the extent the test has been mastered and controlled reading materials meant for the subject according to his learning level. Okay, ಈ ಒಂದು ಪರೀಕ್ಷಣಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತಾವಪ್ಪ ಅಂತಂದ್ರೆ,
ಈ ಪರೀಕ್ಷೆ ಹೆಸರೇ ಹೇಳುವ ಹಾಗೆ ಇವು ಒಂದು ಶಾಬ್ದಿಕ ಅಥವಾ ಭಾಷಾ ಪರೀಕ್ಷೆಗಳಾಗಿದ್ದಾವೆ. ಇಲ್ಲಿ ಮುಖ್ಯವಾಗಿ ದ ಟೆಸ್ಟಿ ಹ್ಯಾಸ್ ಮಾಸ್ಟರ್ಡ್ ಅಂಡ್ ಕಂಟ್ರೋಲ್ ದ ರೀಡಿಂಗ್ ಮಟೀರಿಯಲ್. ಯಾರು ಪರೀಕ್ಷೆಗೆ ಒಳಗಾಗ್ತಾ ಇರ್ತಾರೆ ಹೌದಾ, ಅವರು ಎಷ್ಟರ ಮಟ್ಟಿಗೆ ಆ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಅಥವಾ ನಿಯಂತ್ರಣವನ್ನು ಹೊಂದಿದ್ದಾರೆ, ಎಷ್ಟನ್ನು ಕಲ್ತಿದ್ದಾರೆ ಎನ್ನುವುದರ ಬಗ್ಗೆ ನಾವು ಪರೀಕ್ಷೆನ ಮಾಡಬೇಕಾಗ್ತದೆ. ಇಟ್ ಯೂಶುವಲಿ ವರ್ಬಲ್ ಆರ್ ಲ್ಯಾಂಗ್ವೇಜ್ ಟೆಸ್ಟ್ ಯೂಶುವಲಿ ಡಿಸೈನ್ ಟು ಅಸರ್ಟೈನ್ ಟು ವಾಟ್ ಎಕ್ಸ್ಟೆಂಟ್ ದ ಟೆಸ್ಟಿ ಹ್ಯಾಸ್ ಮಾಸ್ಟರ್ಡ್ ದಿ ಕಂಟೆಂಟ್. ಎಷ್ಟರ ಮಟ್ಟಿಗೆ ಈ ಪರೀಕ್ಷಾರ್ಥಿ ಪ್ರಾವೀಣ್ಯತೆಯ ಭಾಷೆಯಲ್ಲಿ ಶಾಬ್ದಿಕತೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ and controlled reading materials meant for the subject. ಸೊ ಎಷ್ಟರ ಅವನು ಓದಿಕೊಂಡಿದ್ದಾನೆ, ಆ ಓದುವಿಕೆಯಲ್ಲಿ ಎಷ್ಟರ ಸಾಮರ್ಥ್ಯವಿದೆ ಎಂಬುದರ ಬಗ್ಗೆ ನಾವು ಈ ಒಂದು ಕಲಿಕಾ ಹಂತಕ್ಕನುಗುಣವಾಗಿ ನಾವು ಖಚಿತಪಡಿಸಿಕೊಳ್ಳಬಹುದು. The responses of the test questions are expressed in terms of words, symbol, cross, check, underlining or circling the right responses. In what way the verbal test will be responded? In terms of words, okay, ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡತಕ್ಕಂತದ್ದಾಗಿರ್ಬೋದು. ಸಿಂಬಲ್ ಕ್ರಾಸ್, ನೀವು ಎಕ್ಸ್ ಮಾರ್ಕ್ ಅಂತ ಹೇಳ್ತಿದ್ರಿ, ಸರಿ ಇತ್ತಪ್ಪ ಅಂದ್ರೆ ರೈಟ್ ಮಾರ್ಕ್ ಹಾಕ್ತಿರಿ, ಇಲ್ಲಿದ್ರೆ ಕ್ರಾಸ್ ಮಾರ್ಕ್ ಹಾಕ್ತಿರ್ತೀರಿ. ಓಕೆ, ಸಂಕೇತಗಳ ಗುಣಾಕಾರ ಸಂಕೇತ ಬಳಸಬಹುದು, ಚೆಕ್ ರೈಟ್ ಮಾರ್ಕ್ ಹಾಕ್ಬಹುದು, ಅಂಡರ್ಲೈನ್ ಅಡ್ಡಗೆರೆ ಎಳೆಬಹುದು, ಆರ್ ಸರ್ಕ್ಲಿಂಗ್ ದಿ ರೈಟ್ ರೆಸ್ಪಾನ್ಸಸ್, ಸರಿ ಉತ್ತರದ ಸುತ್ತ ವೃತ್ತವನ್ನ ಎಳಿತಕ್ಕಂಥದ್ದು. ಓಕೆ, at present Army Alpha test on intelligence has become an ideal model test for the new test constructions as they are referring it most preferably. ಇಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆರ್ಮಿ ಆಲ್ಫಾ ಟೆಸ್ಟ್ ಇದು ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಪರೀಕ್ಷಣವಾಗಿದೆ. ಇದನ್ನ ನೀವು ನೆನ್ಪಿಟ್ಕೊರಿ. ಆರ್ಮಿ ಆಲ್ಫಾ ಪರೀಕ್ಷಣ, ಆರ್ಮಿ ಆಲ್ಫಾ ಟೆಸ್ಟ್ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತಹ ಒಂದು ಆದರ್ಶವಾಗಿರ್ತಕ್ಕಂಥ ಮಾದರಿ ಪರೀಕ್ಷಣಗಳಾಗಿವೆ. ಸೊ ದೇರ್ ಫೋರ್ if any new tester want to prepare the question paper, they can follow this Army Alpha test. ಯಾರು ಹೊಸಬರಿರ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಪರೀಕ್ಷಣಗಳನ್ನು ತಯಾರು ಮಾಡಬೇಕಂತಿರ್ತಾರೆ, ಈ ಆರ್ಮಿ ಆಲ್ಫಾ ಟೆಸ್ಟ್ ಅನ್ನು ಅವರು ಬಳಸ್ಕೋಬಹುದು. ಓಕೆ, ದೆನ್ ನಾನ್ ವರ್ಬಲ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್, ಅಶಾಬ್ದಿಕ ಪರೀಕ್ಷೆ. ನಾನ್ ವರ್ಬಲ್ test is otherwise called and recognized as non-language test or performance test. ಇದು ಭಾಷೆಯೇತರ ಅಥವಾ ಭಾಷೆಯಲ್ಲದ ಅಥವಾ ಕಾರ್ಯನಿರ್ವಹಣಾ ಪರೀಕ್ಷೆ ಅಂತಲೂ ಕೂಡ ನಾವು ಇದನ್ನ ಗುರುತಿಸ್ತೀವಿ. ಓಕೆ, ಭಾಷೆಯೇತರ ಅಂದ್ರೆ ಭಾಷೆ ಗೊತ್ತಿರೋದಲ್ಲ, ಮಾತಾಡ್ಲಿಕ್ಕೆ ಆಗೋದ. ಸಮ್ ಆಫ್ ದ ಸ್ಟೂಡೆಂಟ್ at all speak out. Understand my point. And it is also non-language test, those who are unable to speak out with their language. And also, so some are, see here, non-verbal test is otherwise called and recognized as non-language test, ಭಾಷೆಯೇತರ ಪರೀಕ್ಷೆ ಅಥವಾ ಪರ್ಫಾರ್ಮೆನ್ಸ್ ಟೆಸ್ಟ್, ಕಾರ್ಯನಿರ್ವಹಣಾ ಪರೀಕ್ಷೆ ಅಂತಲೂ ಕೂಡ ನಾವು ಕರಿತೀವಿ. we are not at all using any kind of the language here. ಭಾಷೆಯನ್ನ ಇಲ್ಲಿ ಬಳಸೋದಿಲ್ಲ. It is designed for the subject, those who are unable to read and write the language of the test, and it is meant for young children also. ಯಾರು ಭಾಷೆಗೆ ಸಂಬಂಧಿಸಿದಂತೆ ಬರೆಯೋದಕ್ಕೆ ಓದುವುದಕ್ಕೆ ಅಶಕ್ತರಾಗಿರುತ್ತಾರೆ ಅವರಿಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಂಥ ಪರೀಕ್ಷಣಗಳನ್ನ ಏರ್ಪಡಿಸ್ತೀವಿ. ಮುಖ್ಯವಾಗಿ ಇಟ್ ಈಸ್ ಮೀನ್ಡ್ ಫಾರ್ ಯಂಗ್ ಚಿಲ್ಡ್ರನ್ ಆಲ್ಸೋ. ಓಕೆ, ಸಣ್ಣ ವಯಸ್ಸಿನ ಒಂದು ಮಕ್ಕಳಿಗಾಗಿ ಈ ಪರೀಕ್ಷಣವನ್ನ ನಿರ್ವಹಿಸ್ತೀವಿ. ಇಟ್ ಇನ್ಕ್ಲೂಡ್ಸ್ ಡಿಫರೆಂಟ್ ಆಕ್ಟಿವಿಟೀಸ್ ಲೈಕ್ ಕಂಪ್ಲೀಟಿಂಗ್ ಪಿಕ್ಚರ್ಸ್, ಡಿಸ್ಕವರಿಂಗ್ ಅಬ್ಸರ್ಡಿಟೀಸ್ ಇನ್ ದಿ ಪಿಕ್ಚರ್, arranging picture correctly, words or symbol making substitutions,
as in the code substitution and setting blocks and queues. ಹಾಗಾದ್ರೆ ಇಂತಹ ಒಂದು ಕಾರ್ಯನಿರ್ವಹಣಾ ಪರೀಕ್ಷೆಗಳು ಭಾಷೆಯನ್ನ ಬಳಕೆ ಮಾಡದಂತಹ ಪರೀಕ್ಷಣಗಳು ಯಾವ್ಯಾವ ಚಟುವಟಿಕೆಗಳನ್ನು ಒಳಗೊಂಡಿರ್ತಾವಪ್ಪ ಅಂತ ನೀವು ಸಣ್ಣವರಿದ್ದಾಗ ನೋಡ್ಬೋದು. ಕಿರಿಯ ವಯಸ್ಸಿನ ಮಕ್ಕಳಿಗೆ ಈ ಒಂದು ಪರೀಕ್ಷೆನ ಮಾಡ್ತಾರೆ. ಚಿತ್ರ ಕೊಟ್ಕಟ್ಟ ಅದರ ಭಾಗಗಳನ್ನು ಕೊಟ್ಟು ಜೋಡಣೆ ಮಾಡ್ರಿ ಅಂತ ಹೇಳ್ತಿದ್ವಿ. ಪಜಲ್, ಯು ಕ್ಯಾನ್ ಟೇಕ್ ದಿ ಪಜಲ್ ಟೈಪ್ ಆಫ್ ದಿ ಡಿಸ್ಕಷನ್. ಡಿಸ್ಕವರಿಂಗ್ ದಿ ಅಬ್ಸರ್ಡಿಟೀಸ್ ಇನ್ ದಿ ಪಿಕ್ಚರ್. ಆ ಪಿಕ್ಚರ್ ನಲ್ಲಿ ನಿಮ್ಗೆ ಏನ ಬೇಕಾಗಿದೆಯೋ, ಯಾವ ಸಂಗತಿ ಬೇಕಾಗಿಯೋ ಅದನ್ನು ಸಹಿತ ಗುರುತಿಸುವಂತೆ ಹೇಳ್ತೀವಿ. ಅರೇಂಜಿಂಗ್ ದ ಪಿಕ್ಚರ್ ಕರೆಕ್ಟ್ಲಿ, ಸೂಕ್ತ ರೀತಿಯಲ್ಲಿ ಪರೀಕ್ಷೆ ಆ ಒಂದು ಚಿತ್ರಗಳನ್ನ ಜೋಡಿಸುವಂತೆ ಹೇಳ್ತೀರಿ, ಅಥವಾ ಸೀರಿಯಲ್ ಆಗಿ ಜೋಡಿಸುವಂತೆ ಕೂಡ ನೀವು ಇಲ್ಲಿ ಹೇಳ್ತೀರಿ. ವರ್ಡ್ಸ್ ಆರ್ ಸಿಂಬಲ್ಸ್ ಮೇಕಿಂಗ್ ಸಬ್ಸ್ಟಿಟ್ಯೂಷನ್ ಆಸ್ ಇನ್ ದಿ ಕೋಡ್ ಸಬ್ಸ್ಟಿಟ್ಯೂಷನ್. ಕೆಲವೊಂದು ಸಂದರ್ಭಗಳಲ್ಲಿ ಸಂಕೇತಗಳನ್ನು, ಶಬ್ದಗಳನ್ನು ಕೂಡ ಜೋಡಣೆ ಮಾಡಲು ಕೂಡ ಹೇಳ್ತೀರಿ. ಸೆಟ್ಟಿಂಗ್ ದಿ ಬ್ಲಾಕ್ಸ್ ಅಂಡ್ ಕ್ಯೂಬ್ಸ್. ಓಕೆ, ಈ ಕ್ಯೂಬ್ಗಳು ಮತ್ತು ಬ್ಲಾಕ್ಗಳು, ಘನಗಳನ್ನು ಕೊಟ್ಟು ಕೂಡ ನಾವೇನ್ ಮಾಡ್ತೀವಿ, ಈ ಪರೀಕ್ಷಣಗಳನ್ನು ನಡೆಸ್ತೀವಿ. ಇನ್ ಕೇಸ್ ಆಫ್ illiterate children and persons having the language deficiency, the performance test is best suited. ಕೆಲವೊಂದು ಸಂದರ್ಭದಲ್ಲಿ ಅನಕ್ಷರಸ್ಥರು, ಮಕ್ಕಳು ಮತ್ತು ಭಾಷೆಯ ತೊಂದರೆ ಎದುರಿಸ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಪರೀಕ್ಷೆ ಅತ್ಯಂತ ಸೂಕ್ತವಾಗಿದೆ. Then move on to paper and pencil test of intelligence, as I have explained about this one in detail. Okay, ಪೆನ್ನು ಮತ್ತು ಪೇಪರ್ ಪರೀಕ್ಷೆ, ಬುದ್ಧಿಶಕ್ತಿಯ ಪೆನ್ನು ಮತ್ತು ಪೇಪರ್ ಬುದ್ಧಿಶಕ್ತಿ ಪರೀಕ್ಷೆ. Generally, all verbal tests can be counted as paper pencil tests as it requires some of the written answer on the paper. ಸಾಮಾನ್ಯವಾಗಿ ನಾವು ಈ ಒಂದು ವರ್ಬಲ್ ಶಾಬ್ದಿಕ ಪರೀಕ್ಷೆಗಳಿಗೆ ಏನಂತ ಹೇಳ್ತೀವಿ, ಪೆನ್ನು ಮತ್ತು ಪೇಪರ್ ಪರೀಕ್ಷೆಗಳಂತ ಹೇಳ್ತೀವಿ. ಹೌದಾ? ಇದು ಯಾವಾಗ್ಲೂ ಕೂಡ ಈ ಲಿಖಿತವಾಗಿರ್ತಕ್ಕಂತಹ ಉತ್ತರಗಳನ್ನ ಬಯಸ್ತೈತಿ. ದಿಸ್ ಈಸ್ ಯೂಶುವಲಿ ಅಡ್ಮಿನಿಸ್ಟ್ರೇಡ್ ಆನ್ ದಿ ಸಬ್ಜೆಕ್ಟ್ ದೋಸ್ ಹೂ ನೋ ಟು ರೈಟ್ ಅಂಡ್ ರೀಡ್. ಯಾವ ವ್ಯಕ್ತಿಗಳು ಓದುವುದಕ್ಕೆ ಬರೆಯುವುದಕ್ಕೆ ಸಮರ್ಥರಾಗಿರುತ್ತಾರೆ ಅವರ ಮೇಲೆ ಈ ಪರೀಕ್ಷಣೆಗಳನ್ನ ನಿರ್ವಹಣೆ ಮಾಡ್ತೀವಿ. ದೆನ್ ದ ಸಿಕ್ಸ್ತ್ ಟೈಪ್, ಪರ್ಫಾರ್ಮೆನ್ಸ್ ಟೆಸ್ಟ್ ಆಫ್ ಇಂಟೆಲಿಜೆನ್ಸ್. ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳು. Performance test include all the non-verbal test or all non-language test. ಎಲ್ಲ ಅಶಾಬ್ದಿಕ ಮತ್ತು ಭಾಷೆ ಎಲ್ಲದ ಅಥವಾ ಭಾಷೆಯೇತರ ಪರೀಕ್ಷೆಗಳಿಗೆ ನಾವು ನಿರ್ವಹಣಾ ಪರೀಕ್ಷೆಗಳಂತ ಹೇಳ್ತೀವಿ. It includes various types, forms, boards, picture completion, cues and blocks. ಇದು ಯಾವುದನ್ನು ಒಳಗೊಂಡಿದೆ ಅಂದ್ರೆ ಮುಖ್ಯವಾಗಿ ಈ ಒಂದು ಬೋರ್ಡ್ಗಳನ್ನ ರಚನೆ ಮಾಡತಕ್ಕಂಥದ್ದು. ಬೋರ್ಡ್ಗಳ ತುಂಡುಗಳು ಕೊಟ್ಟಿರ್ತೀರಿ, ಅದನ್ನ ರಚನೆ ಮಾಡಿ. ಓಕೆ, ಪಿಕ್ಚರ್ ಕಂಪ್ಲೀಷನ್, ಚಿತ್ರವನ್ನ ಪೂರ್ಣಗೊಳಿಸುವುದು. ಕ್ಯೂಬ್ಗಳು ಮತ್ತು ಬ್ಲಾಕ್ಸ್ಗಳು. ಹೌದಾ? ಈ ಕ್ಯೂಬ್ ಅಂತಂದ್ರೆ ಘನಗಳು ಮತ್ತು ಯಾವ್ದಾದ್ರು ಬ್ಲಾಕ್ಗಳು ಅಂತ ಹೇಳ್ತೀವಿ, ಅವುಗಳನ್ನು ಕೊಟ್ಟು ನಾವು ಈ ಪರೀಕ್ಷಣವನ್ನ ಮಾಡ್ತೀವಿ. ಇಟ್ ಈಸ್ ಇಂಡಿವಿಜುವಲಿ ಅಡ್ಮಿನಿಸ್ಟ್ರೇಡ್ ಟು ಹ್ಯಾವ್ ಬೆಟರ್ ಮೆಜರ್ಮೆಂಟ್ ಆಫ್ ಮೆಂಟಲ್ ಎಬಿಲಿಟೀಸ್ ಆಫ್ illiterates and person having language deficiency. ಇದನ್ನು ವೈಯಕ್ತಿಕ ಪರೀಕ್ಷೆಯಾಗಿ ನಾವು ನಿರ್ವಹಣೆ ಮಾಡ್ತೀವಿ. ಯಾಕಂತಂದ್ರೆ ಈ ಮಾನಸಿಕ ಅಸಮರ್ಥರು ಅಥವಾ ಅನಕ್ಷರಸ್ಥರು ಅವರಿಗೆ ನಾವು ಈ ಪರೀಕ್ಷಣವನ್ನ ಒಬ್ಬರಿಗೆ ನೀಡಿ ಅವರು ಭಾಷಾ ತೊಂದರೆ ಏನಿದೆ ಅಂತವರಿಗೂ ಕೂಡ ಈ ಪರೀಕ್ಷಣಗಳನ್ನ ನಿರ್ವಹಣೆ ಮಾಡ್ತೀವಿ. Okay, so dear students, in this session we have covered the 6 type of the test: individual test, group test, and next verbal test, non-verbal test, and also paper pencil as well as performance test. So this is the time for winding of the session. Thank you very much.